ರೀ, ನನ್ನ ಮಗ ಇವಾಗ ಮೊದ್ಲು ಥರ ಇಲ್ಲ ರೀ, ಬದಲಾಗೋಗ್ಬಿಟ್ಟವ್ನೆ. ನನ್ನ ಮಾತು ಕೇಳಿ ಹೋಗ್ಬಿಟ್ಟು ಹೆಣ್ಣು ನೋಡ್ಕೊಂಬಿಟ್ಟು ಬಂದ್ಬಿಡನ್ರಿ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡನ್ರಿ. ಇಲ್ಲ ಅಂದರೆ ನನ್ನ ಮಗಂಗೆ ಜೀವಮಾನದಾಗೂ ಮದುವೆ ಆಗಲ್ಲ ರೀ. ನನ್ನ ಮಾತು ಕೇಳಿ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇತ್ತು. ಒಂಚೂರು ತೆಂಗಿನಕಾಯಿ ಹಂಗೇನೆ ನೀವು ಒಂಚೂರು ಹಣ್ಣು ಹಂಪಲೆಲ್ಲ ತಗೊಬಿಟ್ಟು ಬನ್ನಿ. ಎಲ್ಲ ಒಪ್ಪಿಗೆ ಆದರೆ ಅತ್ತಾಗ ಅಲ್ಲೇ ತಾಂಬೂಲ ಬದಲಾಯಿಸ್ಕೊಂಡು ಬಂದ್ಬಿಡನ್ರಿ. ಬೇಕಾದ್ರೆ ದೇವಸ್ಥಾನದಾಗ ಸಿಂಪಲಾಗಿ ಏನೇ ತಾಳಿ ಕಟ್ಟಿಸ್ಬಿಡೋಣ. ನಮ್ಮ ತಗೋ ಕಾಸಿಲ್ವಲ್ಲ. ನೀವು ಅನ್ಕೊಂಡಂಗೆ ಇವಾಗ ಇಲ್ಲ ರೀ. ನಮ್ಮ ಮಗ ಚೇಂಜ್ ಆಗೋಗ್ಬಿಟ್ಟವನೆ, ಫುಲ್ಲು ಚೇಂಜ್ ಆಗೋಗ್ಬಿಟ್ಟವನೆ. ಏನೋ ಒಂಚೂರು ಎಡವಟ್ಟಾಗಿತ್ತು ಇಷ್ಟು ದಿನ, ಈಗೆಲ್ಲ ಸೊರೈತಲ್ವೇನ್ರಿ. ಎಲ್ಲ ಒಳ್ಳೇದಾಯ್ತದೆ. ನನ್ನ ಮಾತು ಕೇಳ್ರಿ. ಒಂದೇ ಒಂದು ಕಿತ ಹೆಂಗನ ಮಾಡ್ಬಿಟ್ಟು ನನ್ನ ಮಗನ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಗಂಡ ಹೆಂಡ್ರು ಇಬ್ರು ಸುಖವಾಗಿರ್ತಾರ್ರಿ. ಹಾಂ ಲೇ ಸಾಕು ಸುಮ್ಕಿರೆ. ನೀನು ನಿನ್ನ ಕತೆನೋ ಇದು ಯಪ್ಪ ಯಪ್ಪ ಎಲ್ಲನ ಅದೇನೋ ಒಂಥರಲ್ಲ ಹಾಲು ಬಣ್ಣ ಕೊಪ್ಪಾಯ್ತದ ಇಲ್ಲ ಎಮ್ಮೆ ಏನಾರ ಬೆಳಗಾಯ್ತದ. ನಿನ್ನ ಮಗ ಏನು ಉದ್ದಾರ ಆಯ್ತಾನ? ಸುಮ್ ಕೂತ್ಕ. ಯಾವುದೋ ಪಾಪ ಕ್ಯೂಡ್ ಹುಡುಗಿನಂತೆ. ಸರಿ ಯಾರನ್ನ ಕಟ್ಕೊಬಿಟ್ಟು ಬರಲಿ ಸಾಕ್ಬೇಕಲ್ವಾ ನನ್ನ ಮಗ ಬಂದ್ಬಿಟ್ಟು. ನನ್ನ ಮಗನ ಮೇಲೆ ಎಳ್ಳಷ್ಟು ನನಗಂತೂ ನಂಬಿಕೆ ಇಲ್ಲ ನೋಡು. ಸುಮ್ಮನೆ ಒಬ್ರು ಜೀವನ ಹಾಳು ಮಾಡೋದು ಅಷ್ಟು ಸುಲಭ ಅಲ್ಲ. ಬಿಟ್ಟು ಬಿಸಾಕ್ ಸುಮ್ಮನೆ ಹೋಗ್ಬಿಡು. ರೀ, ನೀವೇನಾರ ಅನ್ಕೊಳ್ರಿ. ನನ್ನ ಮಗ ಅಪ್ರಂಜಿ ಚಿನ್ನನೇನೆ ನನ್ನ ಮಗ. ನೀವೇನಾರ ಅನ್ಕೊಂಡು ಏನಾರ ಮಾಡ್ಕೊಳ್ಳಿ. ನನ್ನ ಮಗನ ಸಮ ಯಾರು ಬರೋದೇನೇ ಇಲ್ಲ. ನೋಡಿ, ಸುಮ್ಕೆ ಒಪ್ಕೊಳ್ಳಿ. ನಾಳೆ ಹೋಗ್ಬಿಟ್ಟು 3 ಜನ ಹಂಗೆ ನಮ್ಮಮ್ಮ 4 ಜನನೂ ಹೋಗ್ಬಿಟ್ಟು ಹೆಣ್ಣು ನೋಡ್ಕೊಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ಬಿಡನ್ರಿ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕ್ರಿ. ಆಷಾಢ ಇನ್ನೇನು ಶುರುವಾಯ್ತದೆ. ಶಾನೆ ನಿಧಾನ ಮಾಡ್ಬಿಟ್ರು ಅಂತಂದ್ರೆ ಅಷ್ಟೇ ಕತೆ. ಶಾನೆ ನಿಧಾನ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಮಾಡಿ ಮುಗಿಸ್ಬಿಡನ್ರಿ. ಹೆಣ್ಣುಗಳು ಸಿಗ್ತಾ ಇಲ್ವಂತ್ರಿ ಇವಾಗ. ಹೆಂಗೋ ಹೂ ಅಂದೈತಂತ ಹುಡುಗಿ. ತಿರುಗಿ ನಾನು ಇನ್ನೊಂದು ಕಡೆ ಎಲ್ಲೆಣ್ಣು ಹುಡಿಕೊಂಡು ಹೋಗ್ಲಿ ಹೇಳಿ. ನೀವು ಈಗಲೇ ನೋಡ್ತಾ ಇದ್ದೀರಾ, ಪ್ರಪಂಚದಾಗಂತೂ ಹೆಣ್ಣುಗಳು ಹುಡುಕಿ ಗಂಡಸ್ರಂತೂ ಅದೇನೋ ಆಗೋಗ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ಲೇ ಮುಚ್ಕೊಂಡೋಗಿ ಸುಮ್ಮನೆ ನಿನ್ನ ಮಗ ಬದಲಾಗೋನೆ ಫಸ್ಟ್ ದುಡಿಮೆ ಮಾಡಕ್ಕೆ ಕಳಿಸು. ಆಮೇಲಿಂದ ಬೇಕಾದ್ರೆ ಮದುವೆ ಗಿದ್ವೆ ಎಲ್ಲ ನೋಡ್ಕೊಳ್ಳೋಣ. ಫಸ್ಟ್ ನನ್ನ ಬಡ್ಡಿಗೆ ದುಡಿಯಕ್ಕೆ ಕೇಳು. ಬಡ್ಡಿ ನನ್ನ ಮಗ ದುಡಿಯೋದು ಬಿಟ್ಬಿಟ್ಟು ಇಲ್ದಿರ ಆಟ ಎಲ್ಲ ಆಡ್ತಾನ ನನ್ನ ಮಗ? ದುಡಿಯಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ ಏನಾರು ತಗೊಂಡು ಹಾಕ್ಬಿಡ್ತೀನಿ ಅಂತ ಹೇಳ ನನ್ನ ಮಗಂಗೆ. ಮೊದಲು ದುಡಿಯೋದು ಕಲಿಯಕ್ಕೆ ಕೇಳು. ಹೇಳದ್ನಲ್ರಿ, ಬಿಸ್ನೆಸ್ ಶುರು ಮಾಡ್ತಾನೆ. ಅಂಗಡಿ ಕಳ್ದೋಗ್ಬಿಟ್ಟೈತೆ, ಅಂಗಡಿ ಹುಡುಕ್ತಾವನ್ರಿ. ಬಿಸ್ನೆಸ್ ಶುರು ಮಾಡ್ತಾನೆ. ನೋಡ್ರಿ ಪಾಪ ಒಳಗಡೆನೆ ಕುಂತ್ಕೊಂಡವ್ನಿ. ನೀವು ಏನಂತೀರೋ ಏನೋ ಕೇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನನ್ನ ಮಗಂಗೆ ಬೇಜಾರು ಮಾಡಬೇಡಿ ನೀವು. ನನ್ನ ಮಗಂಗೆ ಬೇಜಾರು ಮಾಡಿದ್ರೆ ನನಗೂ ಬೇಜಾರು ಮಾಡ್ದಂಗೆನೇ. ಒಂದೇ ಒಂದು ಕಿತ ಒಪ್ಕೊಳ್ರಿ, ಏನಾಗಕ್ಕಿಲ್ಲ. ಅಣ್ಣ ಎಲ್ಲಣ್ಣ ನಿನ್ ಮಗ? ಏನಮ್ಮ ಕರಿಯಮ್ಮ ನಿನ್ ಮಗುನ? ಎಲ್ಲೋದ ನನ್ನ ಮಗ? ಯಾರು? ಓ ಪಾಪಣ್ಣ, ಹೇಳಣ್ಣ, ಏನ್ ವಿಷಯ? ಬಡ್ಡಿ ನನ್ನ ಮಗ ದುಡ್ಡು ಇಸ್ಕೊತಾನೆ, ಸಾಲ ಮಾತ್ರ ತೀರ್ಸಕ್ಕಿಲ್ಲ, ಬಡ್ಡಿ ಸಮೇತ ಕೊಡಕ್ಕಿಲ್ಲ ಕಳ್ ನನ್ನ ಮಗ. ಇವನು ಆ ಮಮತಾಳಿಯ ಇಬ್ರು ಸೇರ್ಕೊಂಡು ದುಡ್ಡು ಇಸ್ಕೊಂಡವ್ರೆ. ಬಡ್ಡಿ ತಿಂಗಳ ಕರೆಕ್ಟಾಗಿ ಕೊಟ್ಬಿಡ್ತೀವಿ ಕಣಣ್ಣ. ಕರೆಕ್ಟಾಗಿ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಬಂದು ಅಲ್ಕ ನನ್ನ ಮಕ್ಕಳು ಫೋನ್ಗಳು ಮಾಡಿದ್ರೆ ಎತ್ತಲ್ಲ, ಕದ್ದು ಮುಚ್ಚಿ ತಲೆ ಮರೆಸ್ಕೊಂಡು ಓಡಾಡ್ತಾರೆ. ನನಗೂ ಸಾಕು ಹೋಗೈತೆ. ಅದಕ್ಕೆ ಈಗ ಆಗ್ಲೇ ಮಮತಾಳಿಯೋಗೆ ಕ್ಯಾಕರು ಸುಗಿದ್ಬಿಟ್ಟು ಬಂದಿದ್ದೀನಿ. ಈ ನನ್ನ ಮಗಂಗೂ ಮೆಟ್ನ ಹೊಡೆದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ. ನೋಡ್ಪಣ್ಣ ಒಳಗಡೆನೆ ಅವನಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಗಂಗೂ ನನಗಂತೂ ಸಂಬಂಧ ಹೇಳುದಲ್ಲ ಯಾವತ್ತೋ ಮುಗ್ದೋಗ್ಬಿಟ್ಟೈತೆ. ನನ್ನ ಮಗನ್ ನಂಬ್ಕೊಂಡು ನಾನು ಏನು ಮಾಡಕ್ಕಿಲ್ಲ. ನೀವು ಅವನ ಹತ್ರ ಸಾಲ ಕೊಟ್ಟಿದ್ದೀರಾ ಅಂತಂದ್ಮೇಲೆ ನೀವೇ ಇಸ್ಕೊಬಿಡಿ ಅವನ ಹತ್ರ. ಎಂತ ಬೊಡ್ಡ ಇದ ಅವ್ನು ಎಂತನು ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಾಗ್ಲಿ. ನಿಮ್ಗೆ ಇಷ್ಟೆಲ್ಲ ಗೊತ್ತಿದ್ದು ನೀವು ಈ ನನ್ನ ಮಗಂಗೆ ಏನು ಇಲ್ಲ ಅಂತ ಗೊತ್ತಿದ್ದು ದುಡ್ಡು ಕೊಟ್ಟಿದ್ದೀರಾ ಅಂತಂದ್ರೆ ನೀವೇನು ಎಂತವ್ರು ಇರ್ಬೇಡ. ಎಷ್ಟೆಲ್ಲ ಬಡ್ಡಿ ವ್ಯವಹಾರ ಮಾಡ್ತೀರಾ, ಏನೆಲ್ಲ ಮಾಡ್ತೀರಾ. ಆದ್ರೂ ನೀವು ಹಿಂಗೆಲ್ಲ ಹೇಳಿ ಏನು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ನೆಟ್ಟಿಗಿರ್ತದ? ಏನೋ ಒಳಗಡೆ ಅವನೇ ಲೋ ಬಾರ್ಲೈತೆ ಕಡಿಕೆ ಆ ಪಾಪಡ್ ನೋಡಿ ಕಬಿಟ್ಟು ಬಂದವನೇ. ಅಣ್ಣ ಅಣ್ಣ, ಅದು ಬಿಸಿನೆಸ್ಗೆ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿರೋದು ಕಣ. ಅವನೇನು ಮಜಾ ಮಾಡಕ್ಕೆ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡಿಲ್ಲ. ಬಿಸಿನೆಸ್ಗೆ ಹಾಕ್ಬಿಡ್ತಾನೆ ಕಣ. ಚೆನ್ನಾಗೇನೆ ಬಿಸಿನೆಸ್ ಮಾಡ್ತಾನೆ, ಚೆನ್ನಾಗೇನೆ ನಿಮ್ಮ ದುಡ್ಡೆಲ್ಲ ತೀರಿಸ್ಬಿಡ್ತಾನೆ ಕಣ. ಏನೋ ಅದೇ ಹೆಜ್ಜೆ ಸತ್ತೋಯ್ತಲ್ಲ, ಅದಕ್ಕೂ ಗಾಡಿ ಕಳ್ದೋಯ್ತಲ್ಲ, ಅದಕ್ಕೂ ಒಂಚೂರು ಹಿಂದು ಮುಂದೆ ಆಗೈತೆ ಅಷ್ಟೇನೆಯ. ಇಲ್ಲ ಅಂದಿರ ಇಷ್ಟೊತ್ತಿಗಾಗಲೇ ನಿಮ್ಮ ಸಾಲನ ಪಟ 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 ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟಿರೋಣ ಕಣ. ಏನೋ ಒಂಚೂರು ಎಡವಟ್ಟಾಗೈತೆ ಅಷ್ಟೇನೆಯ. ಅಣ್ಣ, ಇದೊಂದು ಕಿತ ಬಿಟ್ಬಿಡೋಣ. ಇದೊಂದೇ ಒಂದು ಕಿತ ಹೆಂಗೋ ಆದಷ್ಟು ಬೇಗ ತೀರಿಸ್ತಾನೆ. ಕಾರ್ಯಮ್ಮ ನಿನ್ ಮಗುನ ನಿಂತಾಗೇನ್ ಮಾತಾಡೋದು ನಾನು? ಏನಿದು ನೀನು ಆಟ ಅನ್ಕೊಬಿಟ್ಟಿದ್ಯಾ? ಲಕ್ಷ ಕುಟ್ಬಿಟ್ಟಿಲ್ಲ, ಮನೆ ಕುತ್ಕೊಂಡಿಲ್ಲ, ನಾನು ಪೂಜೆ ಮಾಡ್ಲಾ ನಾನು? ಬಡ್ಡಿ ಕೊಡ್ತಿದ್ದಂಗೆ ಬಡ್ಡಿ ಕೊಡೋದು ಟೈಮ್ ಮೀರ್ಬಿಟ್ಟು 5 ದಿನ ಆಗೈತೆ ಆಗ್ಲೇ ನೀನು ಮುಚ್ಕೊಂಡು ಬಡ್ಡಿ ಕೊಟ್ರೆ ನೀ ಸರಿ ಮುಚ್ಕೊಂಡು ಹೋಯ್ತೀನಿ. ಇಲ್ಲಾಂದ್ರೆ ನಿನ್ ಮಗನ್ ಚುಟ್ಟಿ ಹಿಡ್ಕೊಂಡು ಹೋಯ್ತೀನಿ. ಬಡ್ಡಿ ವ್ಯವಹಾರ ಮಾಡೋರು ಹಿಂಗೆ ಇರ್ತಾರೆ. ನಿಮ್ಮವೇನ ದುಡ್ಡು ಹೋಗ್ಬಿಟ್ರೆ ನೀವು ಸುಮ್ಮನೆ ಇದ್ಬಿಡ್ತಿದ್ರಾ? ಹೇಳ್ರಿ, ಸುಮ್ಮನೆ ಮರ್ಯಾದಿನಾಗೆ ಕರಿ ನಿನ್ ಮಗುನ. ಏನ್ಲ ಬಡ್ಡಿ ನನ್ನ ಮಗನೇ ಇಸ್ಕೊಂಡು ಹೋಗೋ ಗಂಟ ಚೆನ್ನಾಗಿರ್ತದೆ ದುಡ್ಡು, ಆಮೇಕಿಂದ ವಾಪಸ್ ಕೊಡಕ್ ಹಾಕಿಲ್ಲ ಅಲ್ವಾ? ಅದೇನಂದೆ ಬಡ್ಡಿ ತಿಂಗಳ ನಿಮ್ಮ ಮನೆ ಬಂದು ಮುಟ್ತದಣ ಅಂತ ಹೇಳ್ದೆ. ಎಲ್ಲಲ್ಲಿ ಬಡ್ಡಿ ಕೊಡೋ ಟೈಮ್ ಮುಗಿದ್ಬಿಟ್ಟು ಎಷ್ಟು ದಿನ ಆಯ್ತು? ಎಲ್ಲಲ್ಲಿ ಎಲ್ಲಿ ತೋರ್ಸೋ ಕಳ್ ನನ್ನ ಮಗನೇ, ತೋರ್ಸೋ ಕಾಸ್ನ. ಈಗ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನನ್ನ ಮಗನೇ ನೀನು ಇಲ್ಲೇ ನೀನು ಬೋಡದ್ ಬಾಯಿಗೆ ಹಾಕೊಬಿಡ್ತೀನಿ. ಮುಚ್ಕೊಂಡು ಬಿಚ್ಚಲೆ ಬಡ್ಡಿನ. ಅಣ್ಣ 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 ಅದು ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಕಣ್ಣ. ಗಾಡಿ ಕಳ್ತನ ಹೋಗ್ಬಿಟ್ಟೈತೆ ಕಣ್ಣ. ಆ ಗಾಡಿ ಇದ್ಬಿಟ್ಟಿದೆ ಇಷ್ಟೊತ್ತಿಗಾಗಲೇ ಬಿಸ್ನೆಸ್ ಶುರು ಮಾಡ್ಬಿಟ್ಟು ನಿಮ್ಮ ಸಾಲಾಗಿಲ್ಲ ಎಲ್ಲ ಹರಿಸ್ಬಿಡ್ತಾ ಇದೆ ಕಣ್ಣ. ಆದರೆ ಇವಾಗ ಅದೆಲ್ಲನೂ ಆಯ್ತಿಲ್ಲ ಅಣ್ಣ. ಇದೊಂದೇ ಒಂದು ಕಿತಕ್ಕೆ ಮುಗಿಸ್ಬಿಡು ಕಣ್ಣ. ಇದೊಂದೇ ಒಂದು ಕಿತ, ಇನ್ನೊಂದು ಕಿತ ಎಲ್ಲ ಹಿಂಗೆ ಮಾಡೋಕ್ಕಿಲ್ಲ. ಈ ತಿಂಗಳದು ಸೇರ್ಬಿಟ್ಟು ಮುಂದಿನ ತಿಂಗಳೇ ಬಡ್ಡಿ ಕೊಟ್ಬಿಡ್ತೀವಿ ಕಣ್ಣ. ಆ ಗಾಡಿ ಕಳ್ದೋಗ್ಬಿಟ್ಟೈತೆ. ಆ ಗಾಡಿ ಎಲ್ಲೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡೋಣ, ಹುಡುಕಿದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಮ ಸಾಲ ನಿಮ್ಗೆ ಹರಿಸ್ಬಿಡ್ತೀವಿ.
ಏಯ್ ಮುಚ್ಚಲೆ ಕಂಡಿದ್ದೀನಿ ನಿನ್ನಂತರ 100 ಜನ 1000 ಜನ ನೋಡ್ಬಿಟ್ಟು ಬಂದಿದ್ದೀನಿ ಕಣಲೆ ನಾನು. ನಿನ್ನಂತ ಅದೇನೋ ಅಂತಾರಲ್ಲ ಹಿಂಗೆ ಇಸುಕ್ಬಿಟ್ಟು ಬಿಸಾಕ್ಬಿಡ್ತೀನಿ. ನಿನ್ನಂತ ಯಾವ ಲೆಕ್ಕ ನನಗೆ ನನ್ ಮಗನೇ. ಶಾನೆ ಅವತಾರ ಮಾಡ್ಬೇಡ. ನಿನ್ನಂತರ ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ ನಾನಂತೂ. ನೋಡು, ಮುಚ್ಕೊಂಡು ಮುಚ್ಕೊಂಡು ಫಸ್ಟ್ ಇಲ್ಲಿ ದುಡ್ಡನ್ನ ಮಾಡ್ಬು ಅಷ್ಟೇ ನೀನಿಯ. ಇಲ್ಲ ನನ್ನ ಸುಮ್ಮನೆ ಇರಕ್ಕಿಲ್ಲ. ಆ ನನ್ನ ಮಗ ಅವನಲ್ಲ ನಿನ್ನ ಫ್ರೆಂಡು, ಅವನಿಗೂ ಹೇಳ್ಬಿಟ್ಟು ಬಂದಿದ್ದೀನಿ. ನಾಳೆ ಬೆಳಿಗ್ಗೆ 10ನೇ ತಾರೀಕು ಒಳಗಡೆ ಏನಾರ ಕಾಸು ನನ್ನ ಮನೆ ಮುಂದೆ ಇರಲಿಲ್ಲ ಅಂದ್ರೆ ನನ್ನ ಮಕ್ಳ ನಿಮ್ಮನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಕಿತ ಊರ್ಬಿಟ್ಟು ಓಡಾಯ್ತೀನಿ, ಅಲ್ಲಿ ಓಡಾಯ್ತೀನಿ, ಇಲ್ಲಿ ಓಡಾಯ್ತೀನಿ ಅಂದ್ರೂ ನಾನಂತೂ ಬಿಡಕ್ಕಿಲ್ಲ ಬಿಡು. ನಿಮ್ಮನ್ನ ಏನು ಮಾಡ್ತೀನಿ ಅಂತ ದೇವ್ರು ಬಂದರೂ ಕಾಪಾಡಕ್ಕಾಗಕ್ಕಿಲ್ಲ. ನೆನ್ಪಿಟ್ಕ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬೇಕು ಅಂದ್ರೆ ಬೇಕಷ್ಟೇ ಏನಿಯಾ. ಅಣ್ಣ ನಾಳೆ ಬೆಳಿಗ್ಗೆನೇ ಅಂದ್ರೆ ಹೆಂಗಣ್ಣ? ಈಗಾಗಲೇ ನೀವು ಮುದ್ಯನ ಆಗೋಯ್ತೆ. ನಾಳೆ ಬೆಳಿಗ್ಗೆ ಅಂತಂದ್ರೆ ಕಷ್ಟ ಆಯ್ತದೆ ಎಲ್ಲ ತೀರ್ಸಕ್ಕೆ. ಅಲ್ಲ ಬಡ್ಡಿ ಸಮೇತ ಇವಾಗ ಒಂದ್ಸಕ್ಕೆಲ್ಲ ಕಷ್ಟ ಆಯ್ತದೆ ಕಣಣ್ಣ. ಅದು ಅದು ಏನು ಅಂದರೆ ಅದು 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 ಆದಷ್ಟು ಬೇಗನೆ ತೀರಿಸ್ಬಿಡ್ತೀವಿ ಕಣಣ್ಣ. ಆದಷ್ಟು ಬೇಗನೆ ತೀರಿಸ್ಬಿಡ್ತೀವಿ. ಒಂದೆರಡು ದಿನ ಟೈಮ್ ಕೊಡೋಣ, ಒಂದು ವಾರ ಟೈಮ್ ಕೊಡೋಣ. ಒಂದು ವಾರಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ. ನಾನು ಅವನು ಅದನ್ನೇ ನೋಡ್ತಾ ಇದ್ದೀವಿ. ಬಡ್ಡಿ ಎಲ್ಲ ಕ್ಲಿಯರ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವನ ಹತ್ರ ನಾನು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ದುಡ್ಡಿಂದೆಲ್ಲ ಹಂಗೆ ಮುಕ್ತಾಯ ಮಾಡ್ಬಿಡ್ತೀನಿ ಕಣಣ್ಣ. ನಿನ್ ತರ ಬೆಣ್ಣೆ ಮಾತುಗಳು ನನಗೆ ಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟಾಗಿ ನಾನು ನಿಮ್ಮ ಮನೆ ಹತ್ರ ಬರಲ್ಲ. ನೀವೇ ನನ್ನ ಮನೆ ಹತ್ರ ಬಂದ್ಬಿಟ್ಟು ನಾನು ಬಡ್ಡಿ ದುಡ್ಡೆಲ್ಲ ಕೊಟ್ಟು ಕ್ಲಿಯರ್ ಮಾಡಿದ್ರೆ ಬದುಕತ್ತೀರಾ. ಇಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಳ ಹೇಳದ್ನಲ್ಲ ಒಸ್ಕಾಕ್ಬಿಡ್ತೀನಿ. ಈ ಪೈಲ್ವಾನ್ ಪಾಪಣ್ಣ ಏನು ಅಂತ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ. ಲೋ ದರ್ಬೇಸಿ, ಹಿಂಗ ಅವತ್ತೇ ನಾನು ಹೇಳಿಲ್ವೇನ್ಲ, ಸಾಲ ಪಾಲ ಎಲ್ಲ ಮಾಡ್ಬಿಟ್ಟು ಬಿಸಿನೆಸ್ ಅದು ಇದು ಅಂತ ಕೈಗೆ ಹಾಕ್ಬೇಡ ಕಣಲೆ ಅಂತಂದ್ರೆ, ಇಲ್ಲ ಕಣಮ್ಮ ಟಾಪಾಗಿ ಬರ್ತೀನಿ, ಅದ್ರಾಗ ಬರ್ತೀನಿ, ಇದ್ರಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಏನ್ಲ ಮಾಡ್ದೆ ನೀನು? ಏನ್ಲ ಮಾಡ್ದೆ? ಹಲ್ಕ ಕೆಲ್ಸನ? ನಿಂಗೆ ಮೊದಲು ಏನಾರು ತಕೊಂಡು ಹೊಡಿಬೇಕು ನಿಂಗೆ. ಅವಾಗ ಏನೇ ನನಗಂತೂ ಸಮಾಧಾನ ಆಗೋದು. ಅಲ್ಲಿ ಗಂಟ ನನಗಂತೂ ಸಮಾಧಾನನೇ ಆಗಕ್ಕಿಲ್ಲ. ಅವತ್ತು ಅಷ್ಟು ಹೇಳಿದ್ದೀನಲ್ವೇನ್ಲ, ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ ನಾನಂತೂ. ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ ನೀನು ಬಿಸಿನೆಸ್ ಅಂತ ಹೋಗಿ ಹಾಳು ಮಾಡ್ಕೊಬಿಟ್ಟಲ್ಲ ನೀನು. ನಾನು ನಿಮ್ಗೆ ಹೇಳಿಲ್ವೇನೆ ಈ ಲೋಫರ್ ನನ್ನ ಮಗ ಉದ್ದಾರ ಆಗಕ್ಕಿಲ್ಲ ಹಂಗೆ ಹಿಂಗೆ ಅಂದ್ರೆ, ಇಲ್ಲರೀ ನನ್ನ ಮಗ ಬದಲಾಗೋಗ್ಬಿಟ್ಟವನು, ಇಲ್ಲರೀ ನನ್ನ ಮಗ ಹಂಗೆ, ಇಲ್ಲರೀ ನನ್ನ ಮಗ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟೆ. ಅನುಭವಿಸಿ ಇವಾಗ, ಅನುಭವಿಸ್ಕೊಂಡು ಸಾಯಿ. ಈ ನನ್ನ ಮಗ ಮಾಡ್ತಿರೋ ಕೆಲಸಕ್ಕೆ ಚೆನ್ನಾಗಿ ಅನುಭವಿಸ್ಕೊಂಡು ಚೆನ್ನಾಗಿ ಸಾಯಿ. ಆವಾಗೇನೆ ನೀನು ಬುದ್ಧಿ ಬರೋದು. ಅಲ್ಲಿ ಗಂಟ ನಿನ್ಗಂತೂ ಬುದ್ಧಿನೂ ಬರಕ್ಕಿಲ್ಲ, ಏನು ಬರಕ್ಕಿಲ್ಲ. ಯಾಕ್ಲ ಎತ್ತಾಯಿ ಹೊಟ್ಟೆ ಉರಿಸ್ತೀಯ ಮಗ ನೀನು? ಏನ್ಲಾಗೈತೆ ನಿನಗೆ ದರ್ಬೇಸಿ ನನ್ನ ಮಗನೇ? ಏನ್ಲಾಗೈತೆ ನಿನ್ಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ಅಂತ ನಿನಗೆ? ಒಳ್ಳೆ ಹಿಂಸೆ ಇಕ್ತಿಯಲ್ಲ ಮಗ ನೀನಂತೂ ನನಗೆ. ಅಯ್ಯೋ ದೇವ್ರೆ, ಇವತ್ತೆಲ್ಲ ನಾಳೆ ಉದ್ದಾರ ಐತಿ ಅಂತ ಹೆಣ್ಣು ನೋಡ್ಬಿಟ್ಟು ನಾಳೆ ಹೆಣ್ಣೋಡ ಶಾಸ್ತ್ರಕ್ಕೆ ಹೋಗೋಣ ಅಂತ ಹೊಂಟಿದ್ರೆ ನೀನು ಇಂಥ ಕೆಲಸನೆಲ್ಲ ಮಾಡ್ಕೊಳ್ಳೋದು? ನೀ ಎಂಥ ಕೆಲಸ ಮಾಡ್ಬಿಟ್ಟೆ ನೀನು. ಹೇಳ್ದೆ ನಮಗೂ ಬಿಸ್ನೆಸ್ಗೂ ಆಗಿ ಬರೋಕ್ಕಿಲ್ಲ ಕಣ ಮಗ ಅಂದ್ರೆ ನೀನು ಕೇಳೋದೇ ಇಲ್ಲ. ಈಗ ಏನು ಮಾಡ್ಸಾಯ್ತೀಯಾ? ನಾಳೆ ಪೈಲ್ವಾನ್ ಪಾಪಣ್ಣಗೆ ಏನಾರ ಕಾಸು ಏನಾರ ಕೊಡ್ಲಿಲ್ಲ ಅಂತಂದ್ರೆ ಒಂದು ಗತಿ ಕಾಣಿಸ್ತಾನೆ. ಆಮೇಕಿಂದ ಏನ್ಲ ಮಾಡ್ತೀಯಾ? ಸಾಯ್ಲಿ ಬಾ ಸಾಯ್ಲಿ. ಹೌದು ಇದು ಅಂತ ಹೇಳ್ಬಿಟ್ಟು ದೌಲತ್ ಮಾಡ್ಕೊಂಡು ವಿಕ್ಸ್ ಎತ್ಕೊಂಡು ಓದ್ತೀನಲ್ಲ ಅವ್ರ ಇವ್ರ ಹಿಂದೆ ಹೋಗಿ ಅವರೇ ಕೊಡ್ತಾರೆ. ಹೋಗ್ಲಿ ಬಿಡು, ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಕೊಂಬಿಟ್ಟು ಬರ್ಲಿ. ನನ್ನ ಮಗನೇ ಹಿಂಗೆ ಆಗ್ಬೇಕಣ್ಣಲ್ಲ ನಿಂಗೆ. ಈ ನನ್ನ ಮಗನಿಗೆ ಮದುವೆ ಬೇರೆ ಮಾಡ್ತೀಯ. ಮದುವೆ ಈ ನಾಲ್ಕು ನನ್ನ ಮಗು ಮದುವೆ ಮಾಡಕ್ಕೆ ನಾನು ಸುಮ್ಮನೆ ನೀನು ಆರಾಮಾಗಿ ಹಂಗೆ ನೀನು ಬಿಟ್ಬಿಡು. ತಿನ್ಕೊಂಡು ಯಾರ್ಯಾರು ತಗಬೇಕು ಅವ್ರ ತಗೆಲ್ಲ ಮೆಟ್ನ ಓಡಿಸ್ಕೊಂಡು ಚೊಪ್ಪಳೆ ಓಡಿಸ್ಕೊಂಡು ಹೆಂಗೋ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಓಡಾಡ್ಕೊಂಬಿಟ್ಟು ಬರ್ತಾನೆ. ಇನ್ನು ಇದಕ್ಕಿನ್ನ ಏನು ತಾನೇ ಮಾಡೋಕ್ಕಾಯ್ತದೆ ಇವನು ಹೇಳು. ಅಮ್ಮ ಇಲ್ಲ ಕಣಮ್ಮ, ಅವನ ಹತ್ರ ಮಾತಾಡ್ಬಿಟ್ಟು ಈಗ ನಾಳೆಗೆ ಹೆಂಗೆ ಬಡ್ಡಿ ಮುಗಿಸೋದು ಅಂತ ಹೇಳ್ಬಿಟ್ಟು ಕೇಳ್ಕೊಬಿಟ್ಟು ಬರ್ತೀನಿ ರಮ್ಮ. ನಾನು ಒಬ್ಬನೇ ಸಾಲ ಮಾಡಿಲ್ಲ, ಅವನು ಸೇರ್ಬಿಟ್ಟೆ ಸೈನ್ ಹಾಕಿರೋದಲ್ಲ, ಇಬ್ರು ಸೇರ್ಬಿಟ್ಟೆ ತಗೊಂಡ್ರದಲ್ವ ಸಾಲ್ವಾ. ಇರು ಹೋಗ್ಬಿಟ್ಟು ಅವನು ಕೇಳ್ತೀನಿ, ಏನಾದರೂ ಪರಿಹಾರ ಹೇಳ್ತಾನೆ ಅವನು. ಏನ್ ಮಾಡ್ತೀಯ ಮಾಡು.